ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಂಜನಾ ಯಾದವ್ ಸಂಜನಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ಇವತ್ತು ಇನ್ನೂ ಇಬ್ಬರು ಸಬ್ಸ್ಕ್ರೈಬರ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಹಾರ್ಟ್ಲಿ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಹಾಗೆ ಇನ್ನು ಎಲ್ಲ ಸಬ್ಸ್ಕ್ರೈಬರ್ಸ್ ಹಾಗೂ ವ್ಯೂವರ್ಸಿಗೂ ವೆಲ್ಕಮ್. ಸೊ ಇವತ್ತು ನಾನು ನಿಮಗೆ ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್ ಆಗಿರುತ್ತೆ, ಅದು ಕೂಡ ಕಾಡೊಳಗೆ ಇರುತ್ತೆ. ಸೊ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಏನಪ್ಪ ಇವತ್ತಿನ ವ್ಲಾಗ್ ಅಂತ ಅಂದರೆ, ನಾನು ನಿಮಗೆ ಒಂದು ಸ್ಪೆಷಲ್ ಹಾಗೂ ಪವರ್ಫುಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಅದು ಈ ಕಾಡೊಳಗಡೆ. ಸೊ ಬನ್ನಿ ಹೋಗೋಣ. ಸೊ ಈಗ ನಾನು ಈ ಹೋಗ್ತಾ ಇರೋ ಪ್ಲೇಸು ಸ್ವಲ್ಪ ಕಾಡಿನ ಹತ್ತಿರ ಹೋಗೋಕ್ಕೆ ಬೇಕಾಗಿರೋಂಥ ಪ್ಲೇಸ್ ಆಗಿರೋದು. ಸೊ ಈ ರೂಟ್ ನೋಡಿದಾಗ, ಈ ಲೊಕೇಶನ್ ನೋಡಿದಾಗ ನೀವು ಈ ಪ್ಲೇಸ್ನವರು ಅಥವಾ ಇಲ್ಲಿ ಓಡಾಡಿರೋದು ನಿಮಗೆ ನೆನಪಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಇದು ಯಾವ ಊರು ಅಂತ. ಓಕೆನಾ? ಸೊ ಬನ್ನಿ ಹೋಗೋಣ. ಸೊ ಇಲ್ಲಿ ನೀವು ನೋಡ್ಬೋದು ಪ್ರಕೃತಿ ಎಷ್ಟೊಂದು ವಿಸ್ತಾರವಾಗಿ ವಿಶಾಲವಾಗಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಭಗವಂತ ನಮಗೆ ಎಷ್ಟೊಂದು ಸಂಪತ್ತಾದಂಥ ಪ್ರಕೃತಿ, ಫಲವತ್ತಾದಂಥ ಪ್ರಕೃತಿಯನ್ನು ಕೊಟ್ಟಿದ್ದಾನೆ. ಅದನ್ನು ಸಂರಕ್ಷಿಸೋಣ ಬನ್ನಿ ಆತ್ಮೀಯರೇ. ಈಗ ಕಾಡೊಳಗಡೆ ಹೋಗುವಂಥ ಒಂದು ರೋಡ್ ಸಿಕ್ತು ನಮಗೆ. ನೋಡಿ, ದಟ್ಟವಾದ ಕಾಡಲ್ಲೇ ಇವತ್ತಿನ ವ್ಲಾಗ್ ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ನಾನು ಇವತ್ತು ಹೇಳಿದಾಗೆ ನಿಮಗೆ ಒಂದು ಅದ್ಭುತವಾದ ಪ್ಲೇಸ್ ಹಾಗೂ ಪವರ್ಫುಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದೆ. ಹೋಗೋಣ. ಸೊ ಇದಕ್ಕೆ ನಾವು ಕಾಡೊಳಗಡೆ ಹೋಗಬೇಕು. ಆದಷ್ಟು ಈ ಥರ ನೀವು ಕಾಡುಗಳಿಗೆ ಬಂದಾಗ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಿ ಅಂತ ಕೇಳ್ಕೊತೀನಿ ಆದಮೇಲೆ ಬನ್ನಿ ಹೋಗೋಣ. ಸೊ ಹೀಗೆ ಹೋಗಬೇಕಾದ್ರೆ ಒಂದು ಪುಟಾಣಿ ಗ್ರಾಮ ಸಿಕ್ತು ಈ ಕಾಡೊಳಗಡೆ. ಸೊ ಎಷ್ಟೊಂದು ಖುಷಿಯಾಗುತ್ತೆ ಈ ಥರ ಪುಟಾಣಿ ಗ್ರಾಮ, ಹಳ್ಳಿಗಳು ನೋಡಬೇಕಾದ್ರೆ. ನೋಡಿ, ಎಷ್ಟೊಂದು ಹಸುಗಳು ಕೂಡ ಸಾಕೊಂಡಿದ್ದಾರೆ ಅವರು. ಸೊ ನಿಮ್ಮದು ಇದೇ ಥರ ಪುಟಾಣಿ ಗ್ರಾಮ ಆಗಿದ್ದಲ್ಲಿ ಯಾವ ಗ್ರಾಮ, ಯಾವ ಜಿಲ್ಲೆ, ಯಾವ ತಾಲೂಕು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಆದಮೇಲೆ ಈ ಹಳ್ಳಿ ಚಿತ್ರಣ ನೋಡಿದ ತಕ್ಷಣ ನನಗಂತೂ ನಾವೇನು ಬುಕ್ಕಲ್ಲಿ ಓದಬೇಕಾದ್ರೆ, ಸ್ಟೋರಿ ಕೇಳಬೇಕಾದ್ರೆ ಏನು ಹಳ್ಳಿ ಚಿತ್ರಣ ಕಣ್ಮುಂದೆ ಬರ್ತಿತ್ತು, ಅದೇ ನಂಗೆ ನೆನಪಾಯಿತು ಆದಮೇಲೆ. ಸೊ ನಿಮಗೂ ಅದೇ ನೆನಪಾಗಿದ್ದರೆ ಕಮೆಂಟಲ್ಲಿ ಅದನ್ನು ತಿಳಿಸಿ. ಸೊ ಇದೇ ರೀತಿ ನಿಮ್ಮದು ನೀವು ಗ್ರಾಮಾಂತರ ಪ್ರದೇಶದವರಾಗಿದೆ ಯಾವ ಗ್ರಾಮ, ಯಾವ ಜಿಲ್ಲೆ, ತಾಲೂಕು ಅನ್ನೋದನ್ನು ಸಹ ತಿಳಿಸಿ ಆದ್ಮೇಲೆ. ನಾನು ನಿಮ್ಗೆ ಈಗಾಗಲೇ ಹೇಳ್ದಂಗೆ ನಾನು ನಿಮಗೆ ಒಂದು ಪವರ್ಫುಲ್ ಪ್ಲೇಸ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಹೋಗೋಣ. ಸೊ ಇದು ಬಂದೇ ಬಿಡ್ತು. ಇದು ಕಾಲ್ನಡಿಗೆ ದಾರಿ. ನಾವೀಗೇನು ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ ಆ ಸ್ಥಳಕ್ಕೆ ನೀವು ಕಾಲ್ನಡಿಗೆಯಲ್ಲಿ ಬರಬೇಕಾಗುತ್ತೆ ಸ್ನೇಹಿತರೆ. ಅದೇ ನನ್ನ ಪುಣ್ಯಕ್ಕೆ ಇವತ್ತು ನಾನು ಟ್ರ್ಯಾಕ್ಟ್ರಲ್ಲಿ ಹೋಗೋ ಅವಕಾಶ ದೊರೀತು, ಬಂದೇ ಬಿಡ್ತು. ಆ ಸ್ಥಳ ಯಾವುದು ಅಂದರೆ ನಮ್ಮ ಪವಾಡ ಪುರುಷರು ಹುತಾತ್ಮರಾದಂಥ ಕಾಳುಗಾಡಿಯವರು. ಹಾಗೆ ಸ್ವಲ್ಪ ಮುಂದೆ ಬಂದರೆ ಅವರ ತಮ್ಮನಾದಂಥ ಬಾಳುಗಾಡಿ ಅವರ ದರ್ಶನ ಸಹ ನೀವು ಈಗ ಮಾಡ್ತಾ ಇದ್ದೀರಾ ಬೇರೆ. ಇವರಿಬ್ಬರು ಬಂದು ಸೊಲ್ಲಾಪುರಿನಿಂದ ಬಂದಂಥ ಯುದ್ಧ ಮಾಡಿಕೊಂಡು ಬಂದು ಇಲ್ಲಿ ಹುತಾತ್ಮರಾಗಿ ನೆಲೆಸಿದ್ದಾರೆ ಎಂಬ ಪ್ರತೀತಿ ಈ ಇಬ್ಬರು ಪವಾಡ ಪುರುಷರಿಗಿದೆ ಆದಮೇಲೆ. ಹೌದು, ನಾವು ಬಂದಿರೋಂಥದ್ದು ಉತ್ತರ ಕನ್ನಡ ಭಾಗದ ಕಾರವಾರ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಕೋಳಿಕೆರೆ ಗ್ರಾಮದಲ್ಲಿ ನೆಲೆ ನಿಂತಿರುವ ಕಾಳುಗಾಡಿ ಹಾಗೂ ಬಾಳುಗಾಡಿ ಎಂಬ ಹುತಾತ್ಮರ ಜಾತ್ರಾ ಮಹೋತ್ಸವಕ್ಕೆ ಆದಮೇಲೆ. ಈ ದೇವರಿಗೆ, ಪವಾಡ ಪುರುಷರಿಗೆ ಸೇವೆ ಸಲ್ಲಿಸ್ತಿರೋದು ಮಿರಾಶಿ ಮನೆತನದವರು. ಈ ಮನೆತನಕ್ಕೆ 100 ವರ್ಷದ ಹಿಂದಿನ ಇತಿಹಾಸ ಸಹ ಇದೆ ಆತ್ಮೀಯರೇ. ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಈ ಇಬ್ಬರು ಪವಾಡ ಪುರುಷರು ಹುತಾತ್ಮರಾಗಿ ಇಲ್ಲಿ ನೆಲೆ ನಿಂತಿದ್ದಾರೆ. ಇದು ಬಂದ್ಬಿಟ್ಟು ಉತ್ತರ ಕನ್ನಡ ಭಾಗದ ಕಾರವಾರ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಕೋಳಿಕೆರೆ ಗ್ರಾಮ ಅಲ್ಲಿರೋದು. ಕೋಳಿಕೆರೆ ಗ್ರಾಮದಿಂದ 2 ಕಿಲೋಮೀಟರ್ ದಟ್ಟವಾದ ಕಾಡಲ್ಲಿ ನೀವು ನಡೀತಾ ಬಂದರೆ ಈ ಇಬ್ಬರು ಹುತಾತ್ಮರಾದಂತಹ ಪವಾಡ ಪುರುಷರು ನಿಮಗೆ ದರ್ಶನಕ್ಕೆ ಸಿಗ್ತಾರೆ ಆದ್ಮೇಲೆ. ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ, ಈ
ಇಬ್ಬರು ಪವಾಡ ಪುರುಷರ ದರ್ಶನ ನಿಮಗೆ ಆಷಾಢ ಮಾಸದಲ್ಲಿ ಬರುವಂಥ ವಿಶೇಷವಾದ ಭಾನುವಾರ ದಿನ ಮಾತ್ರ, ಆ ಒಂದೇ ಭಾನುವಾರಕ್ಕೆ ನಿಮಗೆ ಇಲ್ಲಿ ದರ್ಶನ ಲಭಿಸುತ್ತೆ ಆತ್ಮೀಯರೇ. ಹಾಗಾಗಿ ಬೇರೆ ಸಮಯದಲ್ಲಿ ನಿಮಗೆ ಇಲ್ಲಿ ದರ್ಶನ ಸಿಗೋದಿಲ್ಲ. ಈ ಇಬ್ಬರು ಕಾಳುಗಾಡಿ ಹಾಗೂ ಬಾಳುಗಾಡಿ ಎಂಬ ಹುತಾತ್ಮರ ಮಹಿಮೆ ಅಪಾರವಾದದ್ದು ಆತ್ಮೀಯರೇ. ಏನಪ್ಪ ಇವರು ಈ ಕಾಡೊಳಗಿರೋ ಇಬ್ಬರು ಹುತಾತ್ಮರ ಬಗ್ಗೆ ಇಷ್ಟು ವಿಸ್ತಾರವಾಗಿ ಹೇಳ್ತಿದ್ದೀರಾ ಅಂತ ಅನ್ಕೊತಿದ್ದೀರಾ? ಹೌದು ಆತ್ಮೀಯರೇ, ಈ ಸ್ಥಳಕ್ಕೆ ನಾನು ನನ್ನ ಚಿಕ್ಕ ವಯಸ್ಸಿಂದನೇ ಭೇಟಿ ನೀಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಯಾಕಂದರೆ ಈ ವಿಶೇಷವಾದ ಸ್ಥಳ ಶಕ್ತಿಪೀಠವಾದಂಥ ಕಾಳುಗಾಡಿ ಹಾಗೂ ಬಾಳುಗಾಡಿ ಎಂಬ ಹುತಾತ್ಮರು ಪವಾಡ ಪುರುಷರು ಇಲ್ಲಿ ನೆಲೆ ನಿಂತಿರುವುದು. ಅದೇನು ಮಿರಾಶಿ ಮಂಥನ ಅಂತ ಹೇಳಿದ್ನಲ್ಲ, ಅದು ಬೇರೆ ಯಾರೂ ಅಲ್ಲ, ನನ್ನ ಸೋದರತ್ತೆ ಆದಂಥ ಕೃಷ್ಣಾಬಾಯಿ ಹಾಗೂ ಅವರ ಮಗನಾದಂಥ ವಿನೋದ್ ಮಿರಾಶಿಯವರೇ ಇಲ್ಲಿ ಪೂಜಾರಿಕೆಯನ್ನು ಸಲ್ಲಿಸ್ತಿರೋದಂಥದ್ದು ಆತ್ಮೀಯರೇ. ಈ ಮೊದಲು ನಮ್ಮ ಮಾವನಾದಂಥ ಹರೀಶ್ ಮಿರಾಶಿಯವರು ಇಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದರು. ತದನಂತರ ಅವರ ಕಾಲಾಂತ್ಯವಾದ ಮೇಲೆ ನನ್ನ ಸೋದರ ಮಾವ ಆದಂಥ ವಿನೋದ್ ಮಿರಾಶಿಯವರು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆತ್ಮೀಯರೇ, ನಿಜಕ್ಕೂ ಇದು ತುಂಬ ಒಂದು ಪವಾಡವಾದ ಸ್ಥಳ. ಇಲ್ಲಿನ ಮಹಿಮೆ ಅಪಾರವಾದದ್ದು. ಇಲ್ಲಿ ತುಲಾಭಾರ ಮಾಡೋದು ಒಂದು ಪ್ರತೀತಿ. ಹಾಗೆ ಮೊದಲಿಗೆ ಕಾಳುಗಾಡಿ ಎಂಬ ಹುತಾತ್ಮರ ಹತ್ರ ಹೋಗಿ ಸೇವೆ ಸಲ್ಲಿಸಿ ತದನಂತರ ತಮ್ಮ ಆದಂಥ ಬಾಳುಗಾಡಿಯವರ ಹತ್ರ ಬರೋದು ಇಲ್ಲಿಯ ವಿಶೇಷತೆ. ಹಾಗೆ ಇಲ್ಲಿ ಕುರಿಯನ್ನು ಅರ್ಪಿಸುವುದು, ಕೋಳಿಯನ್ನು ಅರ್ಪಿಸುವುದು ವಿಶೇಷವಾಗಿ ಕಂಡುಬರುತ್ತೆ ಆತ್ಮೀಯರೇ. ಇನ್ನೊಂದು ವಿಶೇಷ ಏನೆಂದರೆ ಶಿರವನ್ನು ಇಲ್ಲೇ ಬಿಟ್ಟು ಹೋಗುವುದು ಈ ಸ್ಥಳದ ಮಹಿಮೆ. ನಾವಂತರೂ ಈಗ ಜಾತ್ರೆ ಮುಗಿಸಿ ನಮ್ಮ ಅತ್ತೆ ಮನೆ ಹತ್ರ ಹೊರಟಿದ್ದೀವಿ. ಸೊ ಇವತ್ತಿನ ಲಾಗ್ ಇಷ್ಟ ಆಗಿದ್ದರೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೀವು ಈ ಕೋಳಿಕೆರೆ ಜಾತ್ರೆಗೆ ಭೇಟಿ ನೀಡಿದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಆ ಇಬ್ಬರು ಪವಾಡ ಪುರುಷರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ ಆತ್ಮೀಯರೇ. ನನಗಂತೂ ಇವತ್ತಿನ ಲಾಗ್ ತುಂಬ ಇಷ್ಟ ಆಯಿತು. ಯಾಕಂದರೆ ಇದು ನನ್ನ ಪ್ರೀತಿಯಾದ ಅತ್ತೆ ಆದಂಥ, ನಾವು ಅತ್ತೆ ಅಂತ ಕರಿತೀನಿ, ನಮ್ಮ ಅತ್ತೆ ಅವರು ಜಾತ್ರೆ ಕರೆದಿದ್ರು. ಸೊ ಹಾಗಾಗಿ ನನಗೂ ಈ ಲಾಗ್ ಮಾಡೋಕ್ಕೆ ಒಂದು ಅನುಕೂಲ ಆಯಿತು. ಹಾಗೆ ನನ್ನ ಎಲ್ಲ ಮಾವಂದಿರಾದಂಥ ಆನಂದ್ ಮಾಮ, ವಿನೋದ್ ಮಾಮ, ಅರುಣ್ ಮಾಮ ಇವ್ರಿಗೂ ಎಲ್ಲರಿಗೂ ಅವ್ರ ಫ್ಯಾಮಿಲಿಗೂ ಎಲ್ಲರಿಗೂ ದೇವ್ರು ಚೆನ್ನಾಗಿರಲಿ. ಹಾಗೆ ನಮ್ಮ ಅಕ್ಕ ಆದಂಥ ಗೀತಕ್ಕ ಅವ್ರಿಗೂ ಚೆನ್ನಾಗಿಟ್ಟಿರಲಿ. ಹಾಗೆ ನಮ್ಮ ಯಾದವ್ ಫ್ಯಾಮಿಲಿ ಅವ್ರಿಗೂ ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ ದೇವರು. ಹಾಗೆ ನನ್ನ ಗಂಡನ ಮನೆ ಆದಂಥ ನಮ್ಮ ಫ್ಯಾಮಿಲಿಗೂ ಸಹ ಆ ದೇವರು ಎಲ್ಲರಿಗೂ ಚೆನ್ನಾಗಿರಲಿ. ಹಾಗೆ ನಿಮಗೂ ಎಲ್ಲರಿಗೂ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ಅವತ್ತು ಲಾಗ್ ಮುಗಿಸ್ತಾ ಇದ್ದೀನಿ.